ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ತಕ್ಷಣ ನಾವು ನಮಗೋಸ್ಕರ ಅಂತ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೆ. ಚಪಾತಿ ಮತ್ತು ಬೇಳೆ ಸಾಂಬಾರು ಮತ್ತು ಪಲ್ಯನ ಮಾಡ್ಕೊಂಡ್ಬಿಟ್ಟು ಆಫೀಸ್ ಕೆಲಸಕ್ಕಂತ ಕುಂತ್ಬಿಟ್ಟೆ. ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಎಲ್ಲ ಕೆಲಸ ತುಂಬ ಇತ್ತು ನನಗೆ ಅಸೈನ್ ಆಗಿರೋದು, ಕಂಪ್ಲೀಟ್ ಮಾಡಲೇಬೇಕಿತ್ತು. ಹಾಗಾಗಿ ಇವತ್ತು ನನಗೆ ಜಾಸ್ತಿ ವ್ಲಾಗ್ನ ತೆಗಿಯೋಕ್ಕಾಗಿರಲಿಲ್ಲ. ಕೆಲವೊಂದು ಮಾತ್ರ ನಾನು ಕ್ಲಿಪ್ಸ್ ತೊಗೊಂಡಿದ್ದೀನಿ. ತುಂಬ ಆಫೀಸ್ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಿತ್ತು. ಸೊ ಹಾಗೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕಿತ್ತು. ಅವ್ರನ್ನ ಕರ್ಕೊಂಡು ಬಂದ ತಕ್ಷಣ ನಮ್ಮ ಹಸ್ಬೆಂಡ್ ಆಫೀಸಿಗೆ ಹೋಗಬೇಕಿತ್ತು. ಅವ್ರದ್ದು ಸೆಕೆಂಡ್ ಶಿಫ್ಟ್ ಇತ್ತು. ಸೊ ಅವರಿಗೂ ಲಂಚ್ ಪ್ರಿಪೇರ್ ಮಾಡಿಕೊಡ್ಬೇಕಿತ್ತು. ಆಲ್ರೆಡಿ ಲಂಚ್ ಪ್ರಿಪೇರ್ ಮಾಡಿದ್ದನ್ನೇ ಎಲ್ಲ ಗರಮ್ ಮಾಡ್ತಾಯಿದ್ದೆ, ನಾನಿಲ್ಲಿ ಹೀಟ್ ಮಾಡ್ತಾಯಿದ್ದೆ. ಸೊ ಚಪಾತಿ ಮಾಡಿದೆ, ಅವರಿಗೂ ಕೊಟ್ಟು ನಾನು ಒಂದು ಚಪಾತಿನ ತಿಂದು, ಮತ್ತು ನನ್ನ ಮಗಳು ಸ್ಕೂಲ್ ಟೈಮ್ ಆಯ್ತಂತ ಅವಳನ್ನು ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬಂದೆ. ಹಾಗೂ ಮಗಂದು ಆಗಿಬಿಡ್ತು, ಅವನದು ಕರ್ಕೊಂಡು ಬಂದು. ಸೊ ಅವರಿಬ್ಬರು ನನಗೆ ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಬೇಕು ಅಂತ ಹೇಳಿದ್ರು. ಸೊ ಅವರಿಗೋಸ್ಕರ ನಾನು ಇವತ್ತು ಮನೆಯಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಪ್ರಿಪೇರ್ ಮಾಡ್ತಾಯಿದ್ದೆ. ಚೆನ್ನಾಗಾಗಿತ್ತು. ಸೊ ಅದರ ಕಾರ್ನು ಚೀಸ್ ಇತ್ತು ನನ್ನ ಹತ್ರ, ಅದನ್ನು ಯುಟಿಲೈಸ್ ಮಾಡಿಕೊಂಡು ಅವರಿಗೂ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಟ್ಟೆ. ಸಖತ್ತಾಗಿ ಸೂಪರ್ ಟೇಸ್ಟಿಯಾಗಿತ್ತು. ಅದನ್ನು ನಾವೆಲ್ಲರೂ ತಿಂದುಬಿಟ್ವಿ. ಅದನ್ನು ತಿಂದಮೇಲೆ ನಾನು ಮತ್ತೆ ನನ್ನ ಬ್ಯಾಕ್ ಟು ವರ್ಕ್ ಅಂತ ನಾನು ಆಫೀಸ್ ಕೆಲಸದಲ್ಲಿ ಕೂತ್ಕೊಂಡ್ಬಿಟ್ಟೆ. ಸೊ ನನ್ನ ಮಗಂದು ಸ್ಕೂಲಿಂದ ನೋಟಿಫಿಕೇಷನ್ ಬಂದಿತ್ತು, ಎಕ್ಸಾಮ್ಸ್ ಇದೆ ನೆಕ್ಸ್ಟ್ ಮಂತ್ ಅಂತ. ಅವ್ನ ಸಿಲೆಬಸ್ ನೋಡಿ ನನಗೆ ಐಡಿಯಾನೇ ಬರ್ತಾ ಇರಲಿಲ್ಲ ಯಾವ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಬೇಕು, ಅವನಿಗೆ ಕಲಿಸ್ಬೇಕು ಅಂತ. ಸೊ ಅವನಿಗೂ ಇವತ್ತು ನಾನು ನಿನ್ನೆ 1 ಅವರ್ ಟೈಮ್ ಕೊಟ್ಟೆ ಕಂಪ್ಲೀಟಾಗಿ ಒಂದು ಸಬ್ಜೆಕ್ಟ್ನ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಮಾಡಲೇಬೇಕು ಅಂತ. ಸೊ ಅವನಿಗೂ ಸ್ವಲ್ಪ ಪ್ರಾಕ್ಟೀಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇವಾಗಲಿಂದನೇ ಅಂತ ಅವನಿಗೂ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ದೆ. ಮತ್ತು ನನ್ನ ಮಗಳು ಎದ್ಬಿಟ್ಲು, ಮಲಗಿದ್ಲು. ಯೂಶ್ವಲಿ ಎವ್ರಿ ಡೇ ಮಲಗಿರ್ತಾಳೆ ಅವಳು, ಆಫ್ಟರ್ನೂನ್ ಟು ಈವ್ನಿಂಗ್. ಅವಳು ಎದ್ದ ತಕ್ಷಣ ಬರೆಯೋಕ್ಕೆ ಕೂತ್ಬಿಟ್ಲು. ಸೊ ಅವಳನ್ನು ಕಲಿಸ್ಬಿಟ್ಟು ಮತ್ತು ನೈಟ್ ಡಿನ್ನರ್ ಏನಾದರೂ ಪ್ರಿಪೇರ್ ಮಾಡಬೇಕಂತ ವೆಜ್ ಪಲಾವ್ ನಾನು ಮಾಡ್ತಾ ಇರೋದಿಲ್ಲಿ. ನನ್ನ ಹತ್ರ ಬೀನ್ಸ್ ಇತ್ತು. ಬೀನ್ಸ್ ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ, ಅದೇ ರೈಸಲ್ಲಿ ಹಾಕ್ಕೊಟ್ರೆ ತಿಂತಾರೆ ಅಂದ್ಬಿಟ್ಟು ಯೂಶ್ವಲಿ ಎವ್ರಿ ಟೈಮ್ ಫ್ರೈಡ್ ರೈಸ್ ಮಾಡೋದ್ರಲ್ಲಿ ಅದ್ರ ಜೊತೆಲಿ ಹಾಕ್ಬಿಡ್ತೀನಿ ನಾನು ಬೀನ್ಸ್ನ. ಅದು ಆಯಿತು. ಮತ್ತು ನೈಟ್ ಡಿನ್ನರ್ ಟೈಮ್ ಮುಗಿಸ್ಕೊಂಡು ಹಾಲೆಲ್ಲ ಇಬ್ಬರಿಗೆ ಕೂತ್ಬಿಟ್ಟು ನಾನು ಸ್ವಲ್ಪ ಚಹಾ ಮಾಡಿಕೊಂಡು ನನ್ನ ಮಗಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ಬೇಕಿತ್ತು. ಸೊ ಅವನಿಗೂ ಒಂದು ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ನ ಮಾಡಿಬಿಟ್ಟು, ಮಗಳು ಸಹ ಡ್ಯಾನ್ಸ್ ಎಲ್ಲ ಇದ್ದಾಳೆ, ಅವಳಿಗೂ ಡ್ಯಾನ್ಸು. ನನಗೆ ಇದು ಪೇರೆಂಟಿಂಗ್ ಯಾವ ಥರ ಅನ್ನಿಸ್ತಾ ಇದೆ ಅಂದರೆ, ಯಪ್ಪ ದೇವ್ರೆ, ನಮ್ಮದೆಲ್ಲ ಪೇರೆಂಟ್ಸ್ ಯಾವ ಥರ ಮಾಡಿದ್ದಾರೆ, ಗ್ರೇಟ್ ಆ್ಯಂಡ್ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ನಾನು. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಫಾರ್ ಮದರ್ಸ್ ಟು ಹ್ಯಾಂಡಲ್ 2 ಚಿಲ್ಡ್ರನ್ಸ್ ವಿತ್ ವರ್ಕ್. ಯಾಕೆಂದರೆ ಪ್ಯಾರ್ಲಲ್ಲಿ ಅವರು ಮುಗ್ಧ ಮನಸ್ಸಿನವರು, ಅವರಿಗೂ ಏನೂ ಗೊತ್ತಾಗಲ್ಲ. ಸೊ ಈವನ್ ನಮ್ಮ ಪ್ರೆಸರು ಅವರ ಮೇಲೆ ಹಾಕಕ್ಕೆ ಬರಲ್ಲ. ಸೊ ವಿ ನೀಡ್ ಅ ಲಾಟ್ ಆಫ್ ಪೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ದ್ಯಾನ್ ಓನ್ಲಿ ಇಟ್ ವಿಲ್ ಬಿ ಅ ಸಕ್ಸಸ್ ಫಾರ್ ಅಸ್ ದಿಸ್ ಜರ್ನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗಾಯ್ಸ್. ಥ್ಯಾಂಕ್ ಯು.